ಇನ್ನು ಪ್ರತಿದಿನ ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಿಗಿ ಕ್ರಮದ ಸಂದರ್ಭದಲ್ಲಿ KR ಮಾರುಕಟ್ಟೆ ಹೇಗಿದೆ, ಬೇರೆ ಬೇರೆ ಮಾರುಕಟ್ಟೆಗಳು ಹೇಗಿದೆ ಅಂತ ತೋರಿಸ್ತೀವಿ. ಇವತ್ತು ಲಾಕ್ಡೌನ್ನ 2ನೇ ದಿವಸ ಪರವಾಗಿಲ್ಲಪ್ಪ ಅನಿಸ್ತು. ಯಾಕೆಂದರೆ ನಿನ್ನೆಗಿಂತ ಇವತ್ತು ಎಲ್ಲ ಕಡೆ ಪೊಲೀಸರು ಸ್ಟ್ರಿಕ್ಟ್ ಆಗಿದ್ದಾರೆ. ಸುಮ್ಮನೆ ವಾಹನಗಳನ್ನು ಓಡಾಡಿದರೆ ಗ್ಯಾರಂಟಿ ಬಿಡಲ್ಲ. ಇವತ್ತು ಕೂಡ SP ರೋಡ್ ಆ ಕಡೆ ಎಲ್ಲ ಹೂವಿನ ಮಾರ್ಕೆಟ್ ಕೂಡ ಬಂದ್ ಆಗಿದೆ. ಹಾಗಾಗಿ ಜನಸಂದಣಿ ಒಂದಷ್ಟು ಕಂಟ್ರೋಲ್ಗೆ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. SJP ರೋಡ್ ಸುತ್ತಮುತ್ತ ಎಲ್ಲ ಹೂವಿನ ಅಂಗಡಿಗಳು ಇರ್ತಾ ಇತ್ತು, ಆದರೆ ಇವತ್ತು ಇಲ್ಲ, ಬಂದ್ ಮಾಡಲಾಗಿದೆ. ಫುಲ್ ಖಾಲಿ ಇವತ್ತು. ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು, ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ನೀಟಾಗಿ. ಹೂವು ವ್ಯಾಪಾರಕ್ಕಾಗಿ ಪ್ರತಿದಿನ ಸಾವಿರಾರು ಜನ ಬರ್ತಾ ಇದ್ರು. ಅದೇ ತುಂಬ ಬಿಕಾಸ್ ಅನಲೈಸ್ ಮಾಡಿದ್ದಾರೆ ಯಾವುದಕ್ಕೆ ಜಾಸ್ತಿ ಬರ್ತಾರೆ, ತರಕಾರಿಗ, ಹಣ್ಣು ತೊಗೊಳಕ, ಹೂ ತೊಗೊಳಕ ಅಂದರೆ ಹೂವಿಗೆ. ಹಾಗಾಗಿ ಇಷ್ಟು ದಿನ ಒದ್ದಾಡ್ಬಿಟ್ಟಿದ್ರು ಪೊಲೀಸರು. ನಿನ್ನೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಹರಸಾಹಸ ಹೈರಾಣಾಗ್ಬಿಟ್ಟಿದ್ರು ಪೊಲೀಸರು. ಇವತ್ತು ಹೂವಿನ ಮಾರ್ಕೆಟನ್ನು ಬಂದ್ ಮಾಡಿಸಿದ್ದಾರೆ. ಮಾರ್ಷಲ್ಸ್ಗಳಿದ್ದಾರೆ, ಪೊಲೀಸರಿದ್ದಾರೆ. ಬೆಳಗ್ಗೆಯಿಂದನೇ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಂಬಿಟ್ರು. ಬಿಕಾಸ್ ಹೂವಿನ ವ್ಯಾಪಾರ ಶುರುವಾಗದೆ ಮಧ್ಯರಾತ್ರಿ 3 ಗಂಟೆ 4 ಗಂಟೆ ಬೆಳಗಿನ ಜಾವ ಆಗ್ತಿದ್ದಂಗೆ ಶುರು ಆಗ್ಬಿಡ್ತದೆಲ್ಲ. ಸೊ ಮೊದಲೇ ಬ್ಯಾರಿಕೇಡ್ ಹಾಕಿ ಮಧ್ಯರಾತ್ರಿ ರೆಡಿ ಮಾಡ್ಕೊಂಡ್ರು. ಯಾವ ಹೂವಿನ ವ್ಯಾಪಾರಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ SJP ರೋಡು, ಇದು SJP ರೋಡಾ ಅಂತ ಯಾರಾದರೂ ಅನ್ಬೇಕು. ಓಡಾಡೋ ನಮಗೆಲ್ಲ ಪ್ರತಿದಿನ ನೋಡೋರಿಗೆ ಅಯ್ಯೋ ಏನಿದು ಇಷ್ಟೊಂದು ಕಾಲಿದೆ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇದು ಇವತ್ತು ಬೆಳಗ್ಗೆ ಈ ಕ್ಷಣ SJP ರೋಡ್ ಬೆಂಗಳೂರಿನ ದೃಶ್ಯ. ಲೆಟ್ಸ್ ಗೋ ಲೈವ್. ನನ್ನ ಇಬ್ಬರು ಸಹೋದ್ಯೋಗಿಗಳು ಬೆಂಗಳೂರಿನಿಂದ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ ಕೂಡ ನನ್ನ ಎಡ ಮತ್ತು ಬಲಭಾಗದಲ್ಲಿ ಲೈವ್ ಅಪ್ಡೇಟ್ಸ್ ಕೊಡೋಕ್ಕೆ ತಯಾರಾಗಿದ್ದಾರೆ. ಫಸ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ವೆರಿ ಗುಡ್ ಮಾರ್ನಿಂಗ್ ಮುನಿರಾಜು. ಇವತ್ತು ಲಾಕ್ಡೌನ್ 2ನೇ ದಿವಸ, ಏನೋ ಬೆಂಗಳೂರು ಖಾಲಿ ಕಾಣ್ತಾ ಇದೆಯಪ್ಪ ನನಗೆ. ಹೇಗಿದೆ ವಾತಾವರಣ? ಪೊಲೀಸ್ ಬಂದೋಬಸ್ತ್ ಹೇಗಿದೆ? ಜನ ಎಚ್ಚೆತ್ಕೊಂಡಿದ್ದಾರಾ? ಹರೀಶ್, ಇವತ್ತು 2ನೇ ದಿನದ ಒಂದು ಲಾಕ್ಡೌನ್ ಆಗಿರೋದ್ರಿಂದ ಪೊಲೀಸರು ಇವತ್ತು ಬೆಳಗ್ಗೆಯಿಂದಲೇ ಒಂದು ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಿನ್ನೆ ಒಂದು ಲಾಕ್ಡೌನ್ ಜಾರಿಯಾದ ಬಳಿಕ ಅದು ಕಳೆದ ಒಂದು ಜನತಾ ಕರ್ಫ್ಯೂ ಯಾವ ರೀತಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದಂತ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದು ಲಾಕ್ಡೌನ್ ಅನ್ನೋ ರೀತಿ ಪೊಲೀಸರಿಗೂ ಸಹ ಒಂದು ಪ್ರಶ್ನೆ ಆಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ ದಿಢೀರನೆ ಒಂದು ಕೆಲವು ಮಾರ್ಕೆಟ್ ಗಳನ್ನ ಕ್ಲೋಸ್ ಮಾಡಿರುವಂತದ್ದು. ಯಾಕೆಂದ್ರೆ ಜನ ಬೆಳಗಿನ ಜಾವ ಒಂದು ಮಾರ್ಕೆಟ್ಗೆ ಬರೋದ್ರಿಂದ ಮೊದಲೇ ಮುಂಚಿತವಾಗಿ ಪೊಲೀಸರು ಆ ಒಂದು ರಸ್ತೆಯನ್ನ ಬ್ಯಾರಿಕೇಡ್ ಆಗಿ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರು. ಅದೇ ರೀತಿ ಈ ಒಂದು ಮಾರ್ಕೆಟ್ ಸರ್ಕಲ್ ಏನಿದೆ ಇಲ್ಲಿ ಸಹ ಎಲ್ಲ ಕಡೆ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಜನ ಓಡಾಡದಂತೆ ಒಂದು ಮುನ್ನೆಚ್ಚರಿಕೆಯನ್ನ ಇವತ್ತು ತೆಗೆದುಕೊಂಡಿದ್ದಾರೆ. ಮತ್ತೆ ಎಲ್ಲ ಕಡೆ ಒಂದು ಪೊಲೀಸರನ್ನ ಯೋಚನೆ ಮಾಡಿರೋದ್ರಿಂದ ಸುಮ್ನೆ ಯಾರಾದ್ರೂ ಹೂ ವ್ಯಾಪಾರ ಮತ್ತೆ ಬ್ಯಾಗ್ ಗಳನ್ನು ಹಿಡ್ಕೊಂಡು ಓಡಾಡುವಂತಿದ್ರೆ ಅಂತವ್ರನ್ನ ಇಲ್ಲಿ ವ್ಯಾಪಾರ ಮಾಡದಂತೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ತಾ ಇರುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಕೇವಲ ತಳ್ಳು ಗಾಡಿಗಳಲ್ಲಿ ಮಾತ್ರ ಒಂದು ತರಕಾರಿಯನ್ನ ಮಾರಾಟ ಮಾಡೋದಕ್ಕೆ ಒಂದು ಅವಕಾಶವನ್ನ ಈ ಒಂದು ಮಾರ್ಕೆಟ್ ಸುತ್ತ ಕೊಟ್ಟಿರುವಂತದ್ದು. ಅದರಿಂದ ಎಲ್ಲ ಒಂದ್ ಕಡೆ ಇವತ್ತು ಜನ ಓಡಾಡುತ್ತಿದ್ದು ಸಹ ಕಡಿಮೆ ಆಗಿದೆ. ಮತ್ತೆ ಕೇವಲ ಅಗತ್ಯ ವಸ್ತುಗಳಿಗೋಸ್ಕರ ವೆಹಿಕಲ್ಸ್ ಮಾತ್ರ ಓಡಾಡಬಹುದು. ಅದು ಬೆಳಗ್ಗೆ 10 ಗಂಟೆ ತನಕ ಅಂತೇಳಿ ಈಗ ಒಂದು ಸೂಚನೆ ಕೊಟ್ಟಿರುವಂತದ್ದು. ಆದ್ರಿಂದ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಇವತ್ತು ಪೊಲೀಸರು ಒಂದ್ ಕಡೆ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬಹುತೇಕ ನಿನ್ನೆ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಹೂವು ಹಣ್ಣು ಖರೀದಿಗೋಸ್ಕರನೇ ಇಲ್ಲಿ ಜನ ಜಾತ್ರೆ ಇದ್ದಂಗಿತ್ತು. ಆದ್ರೆ ಇವತ್ತು ಕೇವಲ 2 ವೀಲರ್ಸ್ ಮತ್ತೆ ಕೆಲವು ಆಟೋಗಳಲ್ಲಿ ಕೆಲಸಕ್ಕೆ ಹೋಗುವಂತವ್ರನ್ನ ಕಾಣಬಹುದು. ಮತ್ತೆ ಈಗಾಗಲೇ ಗೂಡ್ಸ್ ವೆಹಿಕಲ್ಸ್ ಅನ್ನ ಓಡಾಡ್ತಿರೋದು ಕಾಣಬಹುದು. ಇನ್ನು ಉಳಿದಂತೆ ವ್ಯಾಪಾರ ಮಾಡುವಂತಹ ಜನ ಏನಿದ್ರೆ ಅಂತವ್ರನ್ನ ಸಂಪೂರ್ಣವಾಗಿ ಪೊಲೀಸರು ನಿರ್ಬಂಧ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವ್ರಿಗೂ ಸಹ ನಿನ್ನೆಯಿಂದಲೂ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ನಿನ್ನೆ BBMP ಕಮಿಷನರ್ ಮತ್ತೆ ಪೊಲೀಸ್ ಕಮಿಷನರ್ ಇಬ್ರು ಸಹ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಸಾಕಷ್ಟು ಜನ ಕಂಡು ಬಂದಿದ್ರು. ಅದರಿಂದ ಅವರಿಗೆ ಸೂಚನೆಗಳನ್ನು ಕೊಟ್ಟು ವ್ಯಾಪಾರ ಮಾಡದಂತೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂತದ್ದು. ಹರೀಶ್, ಓಕೆ, ಇನ್ನು ಹುಬ್ಬಳ್ಳಿಯಿಂದ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಕೂಡ ಲೈವ್ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಶಿವರಾಮ ಸುಂಡಿ. ಹೇಗಿದೆ ಹುಬ್ಬಳ್ಳಿ ಭಾಗದಲ್ಲಿ ಲಾಕ್ಡೌನ್ 2ನೇ ದಿವಸ? ಕಂಟ್ರೋಲ್ಗೆ ಸಿಗ್ತಾ ಇದೆಯಾ? ಜನ ಎಚ್ಚೆತ್ಕೊಂಡಿದ್ದಾರಾ? ಗುಡ್ ಮಾರ್ನಿಂಗ್ ಹರೀಶ್. ಹರೀಶ್, ಒಂದ್ ರೀತಿಯಲ್ಲಿ ಹುಬ್ಬಳ್ಳಿ ಜನ ಇನ್ನೂ ಸಹ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಏನು ತೋರಿಸ್ತಾ ಇದ್ದೀನಿ, ಅಲ್ಲೇನು ವಾಹನ ಇದೆ, ಪೊಲೀಸ್ ವಾಹನ. ಅದ್ರ ತುಂಬಾ ಬೆಳ್ಳಂಬೆಳಿಗ್ಗೆನೆ ಅದ್ರ ತುಂಬಾ ಬೈಕ್ ಗಳನ್ನ ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ಬಲಕ್ಕೆ ನೋಡಿದ್ರೆ ಎಷ್ಟು ವಾಹನಗಳು ಅಂದ್ರೆ ಸರದಿಯಲ್ಲಿ ನಿಂತಿದಾವೆ ಅಂತೇಳಿ ನಿಮಗೆ ಕಾಣಿಸುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ವಾಹನಗಳು ರಸ್ತೆನಲ್ಲಿ ಏನು ಸರ್ಕಾರ ಏನು ಗೈಡ್ಲೈನ್ಸ್ ಮಾಡಿದೆ, ಯಾವುದೇ ದಿನಸಿ ಇರ್ಬೋದು ಮತ್ತು ಅಗತ್ಯ ವಸ್ತುಗಳ ಖರೀದಿಗೆ ಬೈಕ್ ತಗೊಂಡು ಹೋಗಬಾರ್ದು, ನಡ್ಕೊಂಡು ಹೋಗ್ಬೇಕಂತಿದೆ. ಆದ್ರೆ
ಇಲ್ಲಿ ಏನಂದ್ರೆ ಬೈಕ್ ಮತ್ತು ಕಾರುಗಳು ಬೆಳಿಗ್ಗೆನೆ ರಸ್ತೆಗಿಳಿದಿದ್ದಾವೆ. ಹೀಗಾಗಿ ಪೊಲೀಸರು ನಾವೀಗೇನು ಸರ್ವೋದಯ ವೃತ್ತದಲ್ಲಿದ್ದೇವೆ, ಇಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದಾರೆ. ಇಲ್ಲೇನು ಬ್ಯಾರಿಕೇಡ್ ಹಾಕಿಬಿಟ್ಟು ಪ್ರತಿಯೊಂದು ವಾಹನ ತಪಾಸಣೆ ಮಾಡಿನೇ ಬಿಡ್ತಾ ಇದ್ದಾರೆ. ಹೀಗಾಗಿ ಏನು ಅನಗತ್ಯವಾಗಿ ರಸ್ತೆಗಿಳಿದಿದ್ದಾರೆ ಅವರೆಲ್ಲರಿಗೂ ಸಹ ಬೆಳಿಗ್ಗೆನೆ ಏನು ವಾಹನ ಸೀಸ್ ಮಾಡೋ ಮೂಲಕ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಈಗೇನು ಸೀಸ್ ಮಾಡಿದ ವಾಹನಗಳನ್ನ ಪೊಲೀಸ್ ಠಾಣೆಗೆ ಒಯ್ಯಲಾಗ್ತಾ ಇದೆ. ಹರೀಶ್, ಒಟ್ಟಾರೆ ಏನು ಇವತ್ತು ಇಲ್ಲಿ ಏನು ಪೊಲೀಸ್ ಠಾಣೆಗೆ, ಕೇಶವಪುರ ಪೊಲೀಸ್ ಠಾಣೆಗೆ ಒಯ್ಯಲಾಗ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಏನು ಪ್ರತಿಯೊಂದು ವಾಹನ, ಕಾರ್ ಇರ್ಬೋದು ಮತ್ತೊಂದು ಇರ್ಬೋದು, ಎಲ್ಲ ವಾಹನಗಳನ್ನ ತಪಾಸಣೆ ಮಾಡಲಾಗ್ತದೆ. ಆದರೆ ಏನಂದ್ರೆ ಏನು ಸರ್ಕಾರ ಏನು ಮಾರ್ಗಸೂಚಿ ಮಾಡಿದೆ ಮತ್ತು ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಂತ ಮುಂದಾಗಿದೆ. ಏನು ಕೊರೋನಾ 2ನೇ ಅಲೆ ತಡೆಗಟ್ಟಲಿಕ್ಕೆ ಹುಬ್ಬಳ್ಳಿ ಜನ ಎಚ್ಚೆತ್ತಿಲ್ಲ. ಹೀಗಾಗಿ ಈಗಲೂ ಸಹ ವಾಹನಗಳು ಎಂದಿನಂತೆ ಅಂದರೆ ನಿತ್ಯಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ, ಆದರೂ ಸಹ ಏನು ಲಾಕ್ಡೌನ್ನಲ್ಲಿ ಅತಿ ಹೆಚ್ಚು ವಾಹನಗಳು ಅಡ್ಡಾಡ್ತಾ ಇದ್ದಾವೆ. ಹೀಗಾಗಿ ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ ವಾಹನಗಳ ನಿಯಂತ್ರಣಕ್ಕೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಶಿವರಾಮ ಸೊಂಡಿ ಮತ್ತು ಬೆಂಗಳೂರಿನ ಮುನಿರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ದಿನಸಿ ತರಕಾರಿ ಸೇರಿದಂತೆ